ಮೊಬೈಲ್ ಅಂದ್ರೆ ಒಂದು ಕ್ರಾಂತಿ. ಮೊಬೈಲ್ ಮಾಡಿರುವಷ್ಟು ಇಂಪ್ಯಾಕ್ಟ್ ಬಹುಶಃ ಮತ್ಯಾವುದು ಮಾಡಿಲ್ಲ ಅಂತಾನೆ ಹೇಳಬಹುದು. ಮೊಬೈಲ್ ಆವಿಷ್ಕಾರ ಇವತ್ತು ಸಾಕಷ್ಟು ಬದಲಾವಣೆಗೆ ಕಾರಣ ಆಗಿದೆ. ಇಂತಹ ಮೊಬೈಲ್ನ ಮನೆ ಮನೆಗೂ ತಲುಪಿಸಿದ ಒಂದು ಕಂಪನಿ ಇದೆ. ಆ ಕಂಪನಿಗೆ 50 ವರ್ಷದ ಇತಿಹಾಸ ಇದೆ. ಇದು ಮತ್ಯಾವುದೂ ಅಲ್ಲ, ಸಂಗೀತ ಮೊಬೈಲ್ಸ್. ಈ ಕಂಪನಿಯ ಸಕ್ಸಸ್ ಸ್ಟೋರಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ. ಬ್ರ್ಯಾಂಡ್ ಅನ್ನೋದಕ್ಕೆ ದೊಡ್ಡ ತೂಕವಿದೆ. ಬ್ರ್ಯಾಂಡ್ ಅಂದ್ರೆ ನಂಬಿಕೆ, ಬ್ರ್ಯಾಂಡ್ ಅಂದ್ರೆ ವಿಶ್ವಾಸಾರ್ಹತೆ, ಬ್ರ್ಯಾಂಡ್ ಅಂದ್ರೆ ಹೆಮ್ಮೆ ಕೂಡ. ಅಂಥ ಬ್ರ್ಯಾಂಡ್ ಲಿಸ್ಟ್ನಲ್ಲಿ ದೊಡ್ಡ ಹೆಸರು ಸಂಗೀತ ಮೊಬೈಲ್ಸ್. ಸಂಗೀತ ಮೊಬೈಲ್ಸ್ ಇವತ್ತು ಮೊಬೈಲ್ ಮತ್ತು ಆಕ್ಸೆಸರಿಗೆ ಪಾಪ್ಯುಲರ್ ಆಗಿದೆ. ನಿಮಗೆ ಗೊತ್ತಾ, ಮೊಬೈಲ್ ಹುಟ್ಟೋ ಮುನ್ನವೇ ಸಂಗೀತ ಹುಟ್ಟಿತ್ತು. ಹೌದು, ಸಂಗೀತದ ಇತಿಹಾಸ ಬರೋಬ್ಬರಿ 50 ವರ್ಷ. ಇವಿಷ್ಟು ವರ್ಷಗಳಲ್ಲಿ ಸಂಗೀತ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದೆ. ಕಾಲಕ್ಕೆ ತಕ್ಕಂತೆ, ಗ್ರಾಹಕರ ನಿರೀಕ್ಷೆಗೆ ತಕ್ಕಂತೆ ಮಾರುಕಟ್ಟೆಯ ಹೊಸ ರೂಪಕ್ಕೆ ಹೊಂದಿಕೊಂಡು ಇಲ್ಲಿಯವರೆಗೂ ಬೆಳೆದು ಬಂದಿದೆ. ಸಂಗೀತ ಹಳೆ ಬೆಂಗಳೂರಿನ ಫೇವರೆಟ್ ಶಾಪ್, ಹೊಸ ಬೆಂಗಳೂರಿನ ಮೊಬೈಲ್ ಸೇಲ್ಸ್ ಹಾಟ್ಸ್ಪಾಟ್. ಇದುವೇ ಈ ಕಂಪನಿಯ ಬಹುದೊಡ್ಡ ಯಶಸ್ಸು. ಹಾಗಾದ್ರೆ ಸಂಗೀತ ಇತಿಹಾಸವೇನು? ಈ ಕಂಪನಿ ಹೆಮ್ಮರವಾಗಿ ಬೆಳೆದು ಬಂದದ್ದು ಹೇಗೆ ಅನ್ನೋದನ್ನ ಈಗ ಹೇಳ್ತೀವಿ. ಅಂದ್ಹಾಗೆ ಸಂಗೀತ ಅನ್ನೋ ಹೆಸರು ನಾಮಕರಣ ಮಾಡಿದ್ಯಾಕೆ ಅನ್ನೋದ್ರ ಹಿಂದೆ ಒಂದು ಸ್ಟೋರಿನೇ ಇದೆ. ಅದೇನೆಂದ್ರೆ 1974ರಲ್ಲಿ JC ರೋಡ್ನಲ್ಲಿ ಒಂದು ಮ್ಯೂಸಿಕ್ ರೆಕಾರ್ಡ್ ಪ್ಲೇಯರ್ ಸೇಲ್ ಮಾಡೋ ಶೋರೂಮ್ ಶುರುವಾಗುತ್ತೆ. ಸಂಗೀತವೇ ಆ ಶೋರೂಮ್ನ ಜೀವಾಳವಾಗಿದ್ರಿಂದ ಆ ಕಂಪನಿಗೆ ಸಂಗೀತ ಅನ್ನೋ ಹೆಸರು ನಾಮಕರಣ ಮಾಡಲಾಯಿತು. ಸಂಗೀತ ಅಂತ ಹೆಸರಿಡೋದಕ್ಕೆ ಕಾರಣ, ನಾವು ಸಂಗೀತನೇ ನಮ್ಮ ಬಿಸ್ನೆಸ್ ಆಗಿ ಡೀಲ್ ಮಾಡ್ತಾಯಿದ್ವಿ. ಇಲ್ಲಿ ನಿಮಗೆ ಕಾಣೋ ಹಾಗೆ ಗ್ರಾಮಫೋನ್ ರೆಕಾರ್ಡ್ ಸೇಲ್ ಮಾಡ್ತಾಯಿದ್ವಿ 1974ರಲ್ಲಿ. ಅದೇ ನಮ್ಮ ಮೇನ್ ಬಿಸ್ನೆಸ್ ಆಗಿತ್ತು. ಹಾಗಾಗಿ ಮ್ಯೂಸಿಕ್ನ ಡೀಲ್ ಮಾಡ್ತಾ ಇದ್ದಿದ್ದರಿಂದ ಸಂಗೀತ ಅಂತ ಹೆಸರು. ಎಪ್ಪತ್ತರ ದಶಕದಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ಗೆ ಇದ್ದಿದ್ದೇ ಸಿನಿಮಾ ಮತ್ತು ಸಂಗೀತ. ಸಿನಿಮಾ ಎಲ್ಲ ವರ್ಗದ ಜನರಿಗೂ ತಲುಪಿತ್ತು. ಆದರೆ ಸಂಗೀತ ಮಾತ್ರ ಶ್ರೀಮಂತ ವರ್ಗಕ್ಕೆ ಮಾತ್ರ ಮೀಸಲಿತ್ತು. ರೆಕಾರ್ಡ್ ಪ್ಲೇಯರ್ ಅವತ್ತಿನ ಕಾಲದಲ್ಲಿ ಶ್ರೀಮಂತರ ಕುಟುಂಬದಲ್ಲಿ ಮಾತ್ರ ಕಾಣಸಿಗ್ತಾ ಇತ್ತು. ಅವತ್ತಿನ ಕಾಲದಲ್ಲಿಯೇ ಸಂಗೀತವನ್ನ ಮನೆ ಮನೆಗೆ ತಲುಪಿಸಿದ ಕೀರ್ತಿ ಸಂಗೀತ ಕಂಪನಿಗೆ ಸಲ್ಲಬೇಕು. ಕೇವಲ ಸಂಗೀತ ಮಾತ್ರವಲ್ಲ, ಹೋಮ್ ಅಪ್ಲಯನ್ಸ್ ಕೂಡ ಈ ಶೋರೂಮ್ನಲ್ಲಿ ಸೇಲ್ ಮಾಡಲಾಗ್ತಾ ಇತ್ತು. ಹೀಗೆ ಶುರುವಾಯಿತು ಈ ಕಂಪನಿ. ಆಗ 1970sಲ್ಲಿ ಒಂದು ಫಿಲಮ್ದು ರೆಕಾರ್ಡ್ ತೊಗೋಬೇಕು ಅಂತಂದರೆ 54 ರೂಪಾಯಿ ಕೊಡಬೇಕಾಗಿತ್ತು. ಸೊ ದ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆವಾಗ ಜನಕ್ಕೆ ಇದ್ದಿದ್ದು ರೇಡಿಯೋ ಅಥವಾ ರೆಕಾರ್ಡ್ ಪ್ಲೇಯರ್. ಆ್ಯಂಡ್ ರೇಡಿಯೋ, ಮೋಸ್ಟ್ ಆಫ್ ದ ರೇಡಿಯೋ ಇಟ್ಕೊಂಡಿರೋರು ಕೂಡ ಕೆಲವರು ಸಾಹುಕಾರರಾದರೆ ರೇಡಿಯೋ ಇರ್ತಾಯಿತ್ತು ಮನೆಯಲ್ಲಿ. ನೆಕ್ಸ್ಟು ತುಂಬ ಸಾಹುಕಾರರಾದರೆ ರೆಕಾರ್ಡ್ ಪ್ಲೇಯರ್ ಇರ್ತಾಯಿತ್ತು. ಸೊ ರೆಕಾರ್ಡ್ ಪ್ಲೇಯರ್ ನಾವು ಬೈ ಚಾನ್ಸ್ ನಮ್ಮ ತಂದೆಯವರು ಆ ಬಿಸ್ನೆಸ್ ಶುರು ಮಾಡಿದ್ರು. ಒಂದು ಕಾಲದಲ್ಲಿ ಸಂಗೀತ ಅಂದ್ರೆ ವಿಶ್ವಾಸಾರ್ಹತೆ. ಗ್ರಾಹಕರಿಗೆ ಬೇಕಿದ್ದ ಕ್ಯಾಸೆಟ್ಸ್ನ ಪೋಸ್ಟ್ ಕಾರ್ಡ್ ಮೂಲಕ ನಿಮಗೆ ಬೇಕಾದ ಕ್ಯಾಸೆಟ್ ಬಂದಿದೆ ಅಂತ ಮಾಹಿತಿ ತಿಳಿಸ್ತಾ ಇದ್ದ ಶೋರೂಮ್ ಸಂಗೀತ. ಅಂದು ಈ ಸಂಗೀತ ಶುರು ಮಾಡಿದ ಮಾಲೀಕರಾದ ನಾರಾಯಣ ರೆಡ್ಡಿ ಅಂದ್ರೆ ಸುಭಾಷ್ ಚಂದ್ರ ಅವರ ತಂದೆ ತುಂಬಾನೇ ಕಸ್ಟಮರ್ ಫ್ರೆಂಡ್ಲಿ ಆಗಿದ್ರು. ಹಾಗಾಗಿಯೇ ಸಂಗೀತ ಮಾತಾಗಿತ್ತು. ನಾವೊಂದು ನೋಟ್ ಮಾಡಿಕೊಂಡು ಪೋಸ್ಟ್ ಕಾರ್ಡ್ ಹಾಕ್ತಾಯಿದ್ವಿ. ನೀವು ಕೇಳಿದ ರೆಕಾರ್ಡ್ ನಮ್ಮ ಹತ್ರ ಇಲ್ಲದೇ ಇದ್ದರೆ ಬಂದ ತಕ್ಷಣ ನಾವು ನಿಮಗೆ ಪೋಸ್ಟ್ ಕಾರ್ಡ್ ಹಾಕ್ತಾಯಿದ್ವಿ. ಆ ಪೋಸ್ಟ್ ಕಾರ್ಡ್ ಇಟ್ಕೊಂಡು ಕಸ್ಟಮರ್ ಬರೋರು, ಕಮ್ಯುನಿಕೇಷನ್ ಬಂತು ನಿಮ್ಮದು ಅಂತ ಅವ್ರಿಗೋಸ್ಕರ ರಿಸರ್ವ್ ಮಾಡಿಡ್ತಾಯಿದ್ವಿ. ಏನು, ನೋ ಅಡ್ವಾನ್ಸ್, ನಥಿಂಗ್. 15 ಪೈಸಾ ಪೋಸ್ಟ್ ಕಾರ್ಡಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ.
ಕಾಲ ಕಳೆದಂತೆ ಸಂಗೀತ ಕೇಳುವ ಡಿವೈಸ್ಗಳು ಕೂಡ ಬದಲಾದವು. ರೇಡಿಯೋ ಬಂತು, ರೇಡಿಯೋ ಹೋಯಿತು, ಕ್ಯಾಸೆಟ್ಸ್ ಬಂತು, ಕ್ಯಾಸೆಟ್ಸ್ ಹೋಯಿತು, ಟಿವಿ ಬಂತು, ಕಂಪ್ಯೂಟರ್ಸ್ ಬಂತು. ಹೀಗೆ ತಂತ್ರಜ್ಞಾನ ಬೆಳೆದಂತೆ ಸಾಧನಗಳು ಬದಲಾದವು. ಆದರೆ ಶೋರೂಮ್ ಮಾತ್ರ ಒಂದೇ ಇತ್ತು, ಅದುವೇ ಸಂಗೀತ. 1981 ಟಿ ವಿ ಬಂತು. ಟಿ ವಿ ಬಂದಾಗ ಸಂಗೀತ ವಾಸ್ ಒನ್ ಆಫ್ ದಿ ಫಸ್ಟ್ ಟಿ ವಿ ವಿಕ್ರಯ ಮಾಡುವಂಥ ಟಿ ವಿ ಡೀಲರ್ಸ್, ಒನ್ ಆಫ್ ದಿ ಇನಿಷಿಯಲ್ ಡೀಲರ್ಸ್ ಟಿ ವಿಗೆ. ನಂತರ ಕಂಪ್ಯೂಟರ್ಸ್ ಬಂತು. ಇಡೀ ದೇಶದಲ್ಲೇ ಸಂಗೀತ ವಾಸ್ ದ ಫಸ್ಟ್ ಕಂಪ್ಯೂಟರ್ ರಿಟೇಲರ್. ಹೌದು, ದೇಶದಲ್ಲಿಯೇ ಮೊಟ್ಟ ಮೊದಲ ಕಂಪ್ಯೂಟರ್ ರಿಟೇಲ್ ಕಂಪನಿಯೇ ಸಂಗೀತ. ಮಾರುಕಟ್ಟೆಗೆ ಬಂದ ಹೊಸ ಕಂಪ್ಯೂಟರ್ಗಳು ಸಂಗೀತದಲ್ಲಿ ಲಭ್ಯವಿರ್ತಾ ಇತ್ತು. ಕಂಪ್ಯೂಟರ್ನ ಕ್ರಾಂತಿ ಹೇಗಿತ್ತು ಅನ್ನೋದರ ಬಗ್ಗೆ ಎಲ್ರಿಗೂ ಅರಿವಿದೆ. ಆ ಕಂಪ್ಯೂಟರ್ಗಳು ಮನೆ ಮನೆ ತಲುಪಲು ಕಾರಣವಾಗಿದ್ದೇ ಸಂಗೀತ. ಇಷ್ಟೇ ಅಲ್ಲ, ಮೊಬೈಲ್ ಬರೋಕ್ಕೂ ಮುನ್ನ ಸಂವಹನಕ್ಕೆ ಇದ್ದ ಇನ್ನೊಂದು ಸಾಧನ ಪೇಜರ್. ಈ ಪೇಜರ್ನ ಜನರಿಗೆ ತಲುಪಿಸಿದ್ದು ಕೂಡ ಸಂಗೀತಾನೇ. ಪೇಜರ್ಸ್ ಬಂತು 95 ಅಗೇನ್ ತಿಂಗಳಿಗೆ 300-400 ಪೇಜರ್ ಮಾರ್ತಾ ಇದ್ವಿ. ಒಂದು ಪೇಜರ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಈಗ ಸುಮಾರು 10,500 ರೂಪಾಯಿ ಒಂದು ಪೇಜರ್ ಕಾಸ್ಟ್. ಅದು ಬರೀ SMS. ಇವಾಗ SMS ಅಂತ ನಾವು ಏನು ಕರಿತಾ ಇದ್ದೀವಿ, ಆವಾಗ ಪೇಜರ್ ವಾಸ್ ನಥಿಂಗ್ ಬಟ್ ಎನ್ SMS ಆ್ಯಂಡ್ ಒನ್ ವೇ ಕಮ್ಯುನಿಕೇಷನ್. ಸೊ ಪೇಜರ್ 95 ಬಂತು. 97 ಮೊಬೈಲ್ ಬಂತು. ಪೇಜರ್ ದುನಿಯಾ ಮುಗಿದ್ಮೇಲೆ ಬಂದಿದ್ದೆ ಮೊಬೈಲ್ಸ್. ಈ ಡಿವೈಸ್ ಹೇಗೆಲ್ಲ ಕ್ರಾಂತಿ ಮಾಡ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ವಿಶೇಷ ಅಂದರೆ ದೇಶದ ಮೊಟ್ಟ ಮೊದಲ ರಿಟೇಲರ್ ಕಂಪನಿ ಕೂಡ ಸಂಗೀತಾನೇ. ಆವಾಗೆಲ್ಲ ಬರೀ ಗ್ರೇ ಮಾರ್ಕೆಟ್ ಸ್ಮಗಲ್ಡ್ ಸಿಗ್ತಾ ಇತ್ತು ಫೋನ್ಸ್ ಎಲ್ಲ, ವಿತ್ ಬಿಲ್ ಆ್ಯಂಡ್ ವಾರಂಟಿ ಮಾರುವಂಥ ಶೋರೂಮ್, ಮೊಬೈಲ್ ಫೋನ್ ಶೋರೂಮ್ ಇಡೀ ದೇಶದಲ್ಲಿ ಸಂಗೀತ ವಾಸ್ ದ ಫಸ್ಟ್ ಒನ್. 2001 ಐ ಟುಕ್ ಎ ಡೆಸಿಷನ್. ಅಯ್ಯೋ, ಈ ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು ಇದೆಲ್ಲ ತುಂಬ ಜಾಸ್ತಿ ಜಾಗ ತಿಂತಾ ಇದೆ, ಬಿಸ್ನೆಸ್ ಮೊಬೈಲ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಬಿಟ್ಬಿಟ್ವಿ. ಅಷ್ಟೊತ್ತಿಗೆ ಫ್ರಿಡ್ಜು, ವಾಷಿಂಗ್ ಮಿಷಿನು, ವ್ಯಾಕ್ಯೂಮ್ ಕ್ಲೀನರ್, ಮೈಕ್ರೋವೇವ್ ಅದೆಲ್ಲನೂ ಸೇಲ್ ಮಾಡ್ತಾಯಿದ್ವು. ಅದನ್ನೆಲ್ಲ ಬಿಟ್ಟು 2001 ಬರೀ ಮೊಬೈಲ್ ಆದ್ವಿ. 2003 ಎಕ್ಸ್ಪ್ಯಾನ್ಷನ್ ಶುರು ಮಾಡಿದ್ವಿ. ಅಲ್ಲಿವರೆಗೂ ಇದೆಲ್ಲ ಚರಿತ್ರೆ ಎಲ್ಲ ಬರೀ ಒಂದೇ ಸ್ಟೋರು, JC ರೋಡ್ ಸ್ಟೋರಲ್ಲಿ ಇಷ್ಟು ನಡೆದಿತ್ತು. ಗ್ರಾಮ್ಫೋನ್ ರೆಕಾರ್ಡ್ಸ್ ಟು ಕ್ಯಾಸೆಟ್ಸ್ ಟು ಟಿವೀಸ್ ಟು ಕಂಪ್ಯೂಟರ್ಸ್ ಟು ಪೇಜರ್ಸ್ ಟು ಮೊಬೈಲ್ಸ್, ಎಲ್ಲ ಜರ್ನಿ ವಾಸ್ ಆನ್ JC ರೋಡ್ ಫಸ್ಟು. ಮೊಬೈಲ್ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಾಗ ಜನರು ಮುಗಿಬಿದ್ದು ತೆಗೆದುಕೊಳ್ಳಲಿಲ್ಲ. ಮೊಬೈಲ್ನ ಉಪಯೋಗ ಕಾಲ ನಂತರ ಜನರಿಗೆ ಅರಿವಾಗೋಕೆ ಶುರುವಾಯಿತು. ಮೊಬೈಲ್ನ ಉಪಯೋಗ ಕಾಲ ಕ್ರಮೇಣ ನಂತರ ಜನರಿಗೆ ಅರಿವಾಗೋಕೆ ಶುರುವಾಯಿತು. ಹಾಗಾಗಿ ಆರಂಭದಲ್ಲಿ ಮೊಬೈಲ್ ಮತ್ತು ಸಿಮ್ ಸೇಲ್ ಮಾಡುವುದು ದೊಡ್ಡ ಸವಾಲೇ ಆಗಿತ್ತು. ಗ್ರಾಹಕರಿಗೆ ಮೊಬೈಲ್ನ ಉಪಯೋಗಗಳೇನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಗ್ರಾಹಕರಿಗೆ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಇವತ್ತಿಗೆ ಶೋರೂಮ್ಗೆ ಬರೋ ಮುನ್ನವೇ ಯಾವ ಕಂಪನಿಯ ಯಾವ ಮಾಡೆಲ್ ಖರೀದಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಆವತ್ತು ಹಾಗಿರಲಿಲ್ಲ. ಆವಾಗ ಏನಕ್ಕೆ ಬೇಕು ನಮಗೆ ಮೊಬೈಲು, ಮನೇಲಿ ಲ್ಯಾಂಡ್ಲೈನ್ ಇದೆಯಲ್ಲ, ಆಫೀಸಲ್ಲಿ ಮೊಬೈಲ್ ಇದೆಯಲ್ಲ, ಅಷ್ಟರಲ್ಲಿ ಏನು ಮುಳುಗೋಗುತ್ತೆ ಅಂತ ಅನ್ನೋರು ಕಸ್ಟಮರ್ಸ್ ಆವಾಗ. ಬಟ್ ಕನ್ವಿನ್ಸ್ ಮಾಡಿ, ನಿಮಗೆ ಇವಾಗ ತೊಗೊಂಡ್ರೆ ನಾನು ನಿಮ್ಮ ಡೇಟ್ ಆಫ್ ಬರ್ತ್ನ ಮೊಬೈಲ್ ನಂಬರ್ ಹಾಕ್ಕೊಡ್ತೀನಿ, ಅಥವಾ ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಏನಿದೆಯೋ ಅದೇ ನಂಬರ್ನ ಕೊಡ್ತೀನಿ ನಿಮಗೆ ಮೊಬೈಲ್ ಆಗಿ. ಈವನ್ ಇನ್ ಲೇಟ್ 90s ಬರ್ಗ್ಲರೀಸ್ ಅದು ಇದು ನಡೀತಾ ಇತ್ತು, ಮನೆ ದರೋಡೆ ಎಲ್ಲ. ಯೂಶ್ವಲಿ ಫೋನ್ ಲೈನ್ ಕಟ್ ಮಾಡಿಬಿಟ್ಟು ಬರ್ಗಲ್ ಮಾಡ್ತಾನೆ. ಸೊ ಅವ್ರು ಫೋನ್ ಲೈನ್ ಕಟ್ ಮಾಡಿದ್ರೆ ನಿಮಗೆ ಮೊಬೈಲ್ ಇರುತ್ತಲ್ಲ, ಮೊಬೈಲ್ ಇದ್ದರೆ, ಸೊ ಆ ಥರ ಎಲ್ಲ ನಾವು ಹೇಳಿ ಸೇಲ್ ಮಾಡಬೇಕಾಗಿತ್ತು. ಒಂದು ಸಿಮ್ ಕಾರ್ಡ್ ಸೇಲ್ ಮಾಡಬೇಕಾದ್ರೆ. ಹೀಗೆ ಕಾಲ ಕಳೆದಂತೆ ಸಂಗೀತ ಮೊಬೈಲ್ಸ್ ದೊಡ್ಡ ರಿಟೇಲ್ ಕಂಪನಿಯಾಗಿ ಹೊರಹೊಮ್ಮಿತ್ತು. ಬೆಂಗಳೂರಿನ JC ರಸ್ತೆಯಲ್ಲಿದ್ದ ಒಂದು ಶೋರೂಮ್ನಿಂದ ಇವತ್ತು 800 ಶೋರೂಮ್ಗಳವರೆಗೆ ವಿಸ್ತರಣೆಯಾಗಿದೆ. ಕರ್ನಾಟಕದಲ್ಲಿ 300 ಸ್ಟೋರ್ಸ್ ಇದೆ. ಆಂಧ್ರ ಮತ್ತು ತೆಲುಗು ರಾಷ್ಟ್ರಗಳಲ್ಲಿ 300 ಸ್ಟೋರ್ಸ್ ಇದೆ. ತಮಿಳುನಾಡಲ್ಲಿ ಸುಮಾರು ಹತ್ರ 170 ಸ್ಟೋರ್ ಇದೆ. ಗುಜರಾತಲ್ಲಿ ಒಂದು 22 ಸ್ಟೋರ್ ಇದೆ. ಗೋವಾದಲ್ಲಿ ಒಂದು 5 ಸ್ಟೋರ್ ಇದೆ. ಪಾಂಡಿಚೇರಿನಲ್ಲಿ ಒಂದು 3 ಸ್ಟೋರ್ ಇದೆ. ಸೊ ಆಲ್ಮೋಸ್ಟ್ ಎಂಟೈರ್ ಸೌತ್ ಇಂಡಿಯಾ ಮತ್ತು ಗೋವಾ ಆ್ಯಂಡ್ ಗುಜರಾತ್ ಎಕ್ಸೆಪ್ಟ್ ಕೇರಳ, ಎಂಟೈರ್ ಸೌತ್ ಇಂಡಿಯಾ ಕವರ್ ಮಾಡಿದ್ದೀವಿ. ಸಂಗೀತ ಮೊಬೈಲ್ಸ್ ಇವತ್ತು ಈ ಲೆವೆಲ್ಗೆ ಬೆಳೆದಿದೆ. 50 ವರ್ಷ ಕಂಪ್ಲೀಟ್ ಮಾಡಿದೆ ಅಂದರೆ ಆ ಕಂಪನಿ ಗ್ರಾಹಕರಿಗೆ ಹತ್ತಿರವಾಗಿದೆ ಅಂತಾನೆ ಅರ್ಥ. ಇಂಥ ವಿಚಾರದಲ್ಲಿ ಸಂಗೀತ ಮೊಬೈಲ್ಸ್ ವಿಶೇಷ ಸ್ಥಾನದಲ್ಲಿ ನಿಲ್ಲುತ್ತೆ.
ಯಾಕಂದ್ರೆ ಮೊಬೈಲ್ ಹೆಚ್ಚು ಸೇಲಾಗದ ಸಮಯದಲ್ಲಿ ಮೊಬೈಲ್ ಇನ್ಶೂರೆನ್ಸ್ ಶುರು ಮಾಡಿದ್ದು ಇದೇ ಎಲ್ ಸುಭಾಷ್ ಚಂದ್ರ. ನಾನೇನು ಮಾಡಿದೆ, ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ಇನ್ಶೂರೆನ್ಸ್ ಕಂಪನಿಯವ್ರ ಮೊಬೈಲ್ ಫೋನ್ ಆ ಥರದ್ದು ಮೊಬೈಲ್ ಫೋನ್ಗೆ ಇನ್ಶೂರೆನ್ಸ್ ಅನ್ನೋದು ನಮ್ಮ ಹತ್ರ ಯಾವುದೂ ಇಲ್ಲ. ಕಾರ್ ಇನ್ಶೂರೆನ್ಸ್ ಇದೆ, ಮೊಬೈಲ್ ಇನ್ಶೂರೆನ್ಸ್, ಇದು 2-ವೀಲರ್ ಇನ್ಶೂರೆನ್ಸ್ ಇದೆ, ಅಥವಾ ನಿಮ್ಮ ಮನೆ ಫೈರ್ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಇದೆ. ಮೊಬೈಲ್ ಫೋನ್ ಇನ್ಶೂರೆನ್ಸ್ ನಮ್ಮ ಹತ್ರ ಇಲ್ಲ. ಓಕೆ, ನನಗೋಸ್ಕರ ತಯಾರಿಸಿ ನೀವು ಮೊಬೈಲ್ ಫೋನ್ ಇನ್ಶೂರೆನ್ಸ್ ಅಂತ ಹೇಳಿ ಮೊಬೈಲ್ ಫೋನ್ ಇನ್ಶೂರೆನ್ಸ್ ಅನ್ನೋ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿಸಿ. ಇವತ್ತು EMIನಲ್ಲಿ ಮೊಬೈಲ್ ಖರೀದಿಸೋರ ಸಂಖ್ಯೆ ಹೆಚ್ಚು. ಮೊಬೈಲ್ಗೆ EMI ಕಾನ್ಸೆಪ್ಟ್ ಲಾಂಚ್ ಮಾಡಿದ್ದೇ ಸಂಗೀತ ಮೊಬೈಲ್ಸ್. ಇಡೀ ದೇಶದಲ್ಲಿ EMI ಅನ್ನೋ ಫೆಸಿಲಿಟಿ ಬಂದು ಸಂಗೀತನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಇವತ್ತಿನ ದಿನ ನೀವು ಯಾವುದೇ ಮೊಬೈಲ್ ಅಂಗಡಿಗೆ ಹೋದರೆ ಅಥವಾ ಯಾವುದೇ TV ಅಂಗಡಿಗೆ ಹೋದರೆ EMIಯಲ್ಲಿ ತಗೊಳ್ಳೋದು ಸರ್ವಸಾಧಾರಣ. ಅದು ಇದೆಲ್ಲದರ ನಡುವೆ ರಿಟೇಲ್ ಕಂಪನಿಗೆ ಮುಳುವಾಗಿದ್ದೇ ಕಾಮರ್ಸ್ಗಳು. ಇದರಿಂದ ಅನೇಕ ರಿಟೇಲ್ ಕಂಪನಿಗಳು ಮುಚ್ಚಿ ಹೋದವು. ಆದರೆ ಸಂಗೀತ ಮೊಬೈಲ್ಸ್ ಈ ಹೊಡೆತವನ್ನು ಮೀರಿ ಬೆಳೆದಿದೆ. ಇವತ್ತು ಸಂಗೀತ ಮೊಬೈಲ್ಸ್ ಕೂಡ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ನಲ್ಲಿದೆ. ವಿಶೇಷ ಅಂದರೆ ಕಾಮರ್ಸ್ಗಳಿಗಿಂತ ಸ್ಪೀಡ್ ಆಗಿ ಡೆಲಿವರಿ ಮಾಡುತ್ತೆ. ಹೀಗಾಗಿ ಇವತ್ತಿಗೆ ಸಂಗೀತ ಕೂಡ ಸ್ಪೀಡ್ ಡೆಲಿವರಿಯಲ್ಲಿ ಮುಂದಿದೆ. ಮೊಬೈಲ್ನಲ್ಲಿ ಪ್ರೈಸ್ ಡ್ರಾಪಿಂಗ್ ಹೆಚ್ಚು. ಹೀಗಾಗಿ ಗ್ರಾಹಕರಿಗೆ ನಷ್ಟವಾಗದಿರಲು ಸಂಗೀತ ಮೊಬೈಲ್ಸ್ ಪರಿಚಯಿಸಿದ್ದೇ ಪ್ರೈಸ್ ಡ್ರಾಪ್ ಪ್ರೊಟೆಕ್ಷನ್. ಕಾಲಕ್ಕೆ ತಕ್ಕಂತೆ ಕುಣಿಬೇಕು, ಕಾಲಕ್ಕೆ ತಕ್ಕಂತೆ ಕಲಿಬೇಕು ಅನ್ನೋ ಹಿರಿಯರ ಮಾತನ್ನ ಈ ಕಂಪನಿಯ MD ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ನ್ಯೂ ಏಜ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಕಂಪನಿಯನ್ನ ಉನ್ನತ ಶಿಖರಕ್ಕೆ ಕೊಂಡೊಯ್ಯುವಲ್ಲಿ ಸಂಗೀತ ಮೊಬೈಲ್ಸ್ MD ಸುಭಾಷ್ ಚಂದ್ರ ಎಕ್ಸ್ಪರ್ಟ್. ಹೀಗಾಗಿ 50 ವರ್ಷವಾದರೂ ಸಂಗೀತ ಮೊಬೈಲ್ಸ್ ಇವತ್ತಿಗೂ ಚಾಲ್ತಿಯಲ್ಲಿರೋದು. ಇದೊಂದೇ ಅಲ್ಲ, ಸುಭಾಷ್ ಚಂದ್ರ ಅವರ ಬಾಲ್ಯವು ಅವರ ಈ ದೊಡ್ಡ ಸಕ್ಸಸ್ಗೆ ಬಹುಮುಖ್ಯ ಕಾರಣ. ವಿತಿನ್ ಫ್ಯೂ ಮಂತ್ಸ್ ನಮ್ಮ ತಾಯಿ ತೀರೋದ್ರು. ಸೊ ಐ ವಾಸ್ ಜಸ್ಟ್ 7 years ಬೆಂಗಳೂರಿಗೆ ಬಂದ ಹೊಸದರಲ್ಲೇ. ಆ್ಯಂಡ್ ನಂತರ ನಾನು ನಮ್ಮ ತಂದೆ ಸಂಗೀತನೇ ಮನೆ ಮಾಡಿಕೊಂಡು ಸಂಗೀತದಲ್ಲೇ ಒಂದು 3 ವರ್ಷ ಸಂಗೀತ JC ರೋಡಲ್ಲೇ ಮಲಗ್ತಾ ಇದ್ದೆ ನಾನು. ಅಲ್ಲಿಂದನೇ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಫಾರ್ ಮೀ ಮನೆ ಆ್ಯಂಡ್ ಶೋರೂಮ್ ಎರಡೂ ಅದೇ. ಸಂಗೀತ ಮೊಬೈಲ್ಸ್ ಇವತ್ತು ಇಂಡಿಯಾದಲ್ಲಿಯೇ ದೊಡ್ಡ ಬ್ರ್ಯಾಂಡ್ ಆಗಿದೆ. ಈ ಎಲ್ಲದಕ್ಕೂ ಮೂಲ ಕಾರಣ ಸಂಗೀತ ಮೊಬೈಲ್ಸ್ನ MD ಎಲ್ ಸುಭಾಷ್ ಚಂದ್ರ. ಸಂಗೀತ ಮೊಬೈಲ್ಸ್ ಮೂಲಕ ರಿಟೇಲ್ ಉದ್ಯಮದಲ್ಲಿ ದೊಡ್ಡ ಸಾಧನೆ ಮಾಡಿರೋ ಎಲ್ ಸುಭಾಷ್ ಚಂದ್ರ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈಗ ವೇದಿಕೆ ಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂಗೀತ ಮೊಬೈಲ್ಸ್ ನ ಸುಭಾಷ್ ಚಂದ್ರ ಎಲ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹ್ಯಾಪಿ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿ ನನ್ನನ್ನು ಸ್ಟಾರ್ ಆಫ್ ಕರ್ನಾಟಕ ಅನ್ನೋ ಅವಾರ್ಡಿಂದ ನನ್ನನ್ನು ಗುರುತಿಸಿದ್ದೀರಾ, ಸಂಗೀತ ಸಂಸ್ಥೆನ ಗುರುತಿಸಿದ್ದೀರಾ ಈ ನ್ಯೂಸ್ ಫಸ್ಟ್ ಚಾನಲ್ನವರು. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್ ಬಿಹೈಂಡ್ ದ ಚಾನಲ್. ಆಲ್ ದ ವೆರಿ ಬೆಸ್ಟ್. ಇದು ಸಂಗೀತ ಅನ್ನೋ ಬ್ರ್ಯಾಂಡ್ ಕಂಪನಿಯ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.